ಪಣಂಬೂರು ಮೊಗವೀರ ಮಹಾಸಭಾ ವತಿಯಿಂದ ದೇವದಾಸ್ ಕುಳಾಯಿ ನೇತೃತ್ವದಲ್ಲಿ ಕುಳಾಯಿಯ ಪಿಎಂಎಸ್ ಗ್ರೌಂಡ್ನಲ್ಲಿ 2 ದಿನಗಳ ಕಾಲ ನಡೆಯಲಿರುವ ಕಡಲ ಪರ್ವ 2025ಕ್ಕೆ ಚಾಲನೆ ದೊರಕಿತು. ಕರಾವಳಿ ಪ್ರದೇಶದ ಯುವ ಸಂಘಟನೆ ಕರಾವಳಿ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಹಾಗೂ ಸ್ಥಳೀಯ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ಕಡಲ ಪರ್ವವನ್ನು ಆಯೋಜಿಸಲಾಗಿದೆ. 2 ದಿನಗಳ ಈ ಕರಾವಳಿ ತೀರದ ಹಬ್ಬದಲ್ಲಿ ವಿಶೇಷ ಮನೋರಂಜನೆ, ಆಹಾರ ಮೇಳ ಹಾಗೂ ಸ್ಥಳೀಯ ಜನಪ್ರಿಯ ಕ್ರೀಡೆಗಳ ಸ್ಪರ್ಧೆ ನಡೆಯಲಿದೆ. ಈ ಬಗ್ಗೆ ಕೆಕೆ ಪೇಜಾವರ ಮತ್ತು ವಿಜಯ ಸುವರ್ಣ ಬೆಂಗ್ರೆ ಅವರು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು. ಬಂದುಲ ಸತ್ಯತ್ತಿ ಮಣ್ಣು ಧರ್ಮೆತ್ತಿ ಜಾಗೆ ನಾಗ ನಡೆಯಿತಿನ ಸರ್ಪ ಜಡೆಯಿತಿನ ಪವಿತ್ರವಾಯಿನ ಮಣ್ಣು ನಮ್ಮ ತುಳುನಾಡದ ಮಣ್ಣು ಇನಿ ತುಳುವಪ್ಪನ ಮಟ್ಟೆಲ್ದ ಬೆಚ್ಚ ಬೆಗರದ ಪಚ್ಚೆ ಸಿಕ್ಕೆ ಒತ್ತೊಟ್ಟಿಗೆ ಉಪ್ಪುನ ನಮ ಇನಿ ಪಡ್ಡಾಯಿಡ್ ಪಂಡ ನಮ್ಮ ಚಿತ್ರಾಪುರದ ಕಡಲ ಕೆರೆಟ್ ಮಲ್ಲ ಒಂಜಿ ಲೇಸ್ ನಡ್ತೊಂದುಂಡು ಅವು 2025 ಕಡಲ ಪರ್ಬ ಲೇಸ್ ಈ ರೇಸ್ಡ್ ಬಡಕ ಬಾರ್ಕೂರು ತೆನಕೈ ನೀಲೇಶ್ವರ ಮುಟ್ಟದ ಅವೇತೋ ತಂಡದಗಲು ಬೆತ್ ಗೊಬ್ಬಡು ಪಾಲ್ದೆತ್ತೊಂದುಲ್ಲೇರಿ ದೇವದಾಸ್ ಕುಳಾಯಿ ಮೇರೆ ಮುಂದಾಳಿಕೆ ನಡಪುನ ಈ ಮಣ್ಣ ಲೇಸ್ಡ್ ನಿಗುಲು ಬತ್ತ ಬಾತೆಲ್ಲ ಬತ್ತದು ಇನಿ ನಡ್ತೊಂದುಂಡು ಎಲ್ಲ ಕುಡಾತ ನಿಗುಲು ಪಾಲ್ದೆತ್ತೊಂಡು ಬಂದು ಕಡೆ ವಿನಂತಿ ಬಲ್ತೊಂದುಲ್ಲ ಇನಿ ದೇಗಿನ ಪಂಡ ಒಂದು ಸತ್ಯತ್ತಿನ ಮಣ್ಣು ಈ ನಮ್ಮ ಪುರ್ಲಗಂಟದ ಕಡಲ ಕರೆಟ್ ನಡಪುನ ಹಂಚಿದ ಮಮ್ಮಲ್ಲ ಒಂಜಿ ವಿಶೇಷವಾಯಿನ ಒಂಜಿ ಕಾರ್ಯ ಒಂದು ಲೇಸ್ ಬರೋಲಿ ಐರ್ದಾದಂದು ಕೇಂಡ ಈ ರಾಪಿನ ಪೊಯ್ಯಡು ಬೀಜಿನ ಗಾಳಿಗೆ ತಿಗಲೆ ಒಡ್ಡದು ಬೆಂಕಿ ಬೆಂಪಿನ ಮೊಗವೀರ ಜನಾಂಗ ಅಟ್ಟನೆ ಮಲ್ದಿನ ಲೇಸ್ ಬರೋಲಿ ಅಂಚಿತಿನ ಲೇಸ್ ನಿಕುಲ್ಲ ಬಲೆ ಎಲ್ಲದ ಬೈ ಪೊರ್ತುಡು ನಿಕುಲ್ಲ ಬತ್ತಿ ಲೇಸ್ ಪಾಲ್ದೆ ಬಂದು ನಿಕಳು ವಿನಂತಿ ಮಾಡ್ತಿಲ್ಲ. ಮೊಗವೀರ ಸಮಾಜದ ಬಾಂಧವರಾದಂಥ ಶ್ರೀಯುತ ದೇವದಾಸ್ ಕುಳಾಯಿ ಇವರ ನೇತೃತ್ವದಲ್ಲಿ 2025ರ ಸಾಲಿನ ಈ ಒಂದು ಬಹಳ ಒಂದು ಉತ್ಸಾಹಭರಿತವಾದಂಥ ಕಡಲ ಪರ್ವವು ಇವತ್ತು ಜರುಗುತ್ತಿದೆ. ಹಲವಾರು ಕಾರ್ಯಕ್ರಮಗಳನ್ನು ಇಟ್ಟಿದ್ದಾರೆ. ಧೋನಿ ಸ್ಪರ್ಧೆ, ಅದೇ ರೀತಿ ವಾಲಿಬಾಲ್, ಥ್ರೋಬಾಲ್, ನಾಟಕ ಸ್ಪರ್ಧೆ, ಅದೇ ರೀತಿ ಮ್ಯೂಸಿಕಲ್ ಚೇರ್ ಮತ್ತು ನಾಟಕ, ಹೀಗೆ ಹಲವಾರು ಕಾರ್ಯಕ್ರಮವನ್ನು ಇಟ್ಟು ಅದೇ ರೀತಿ ಆಹಾರೋತ್ಸವ, ಕರಾವಳಿ ಪ್ರದೇಶದ ಉಪಯೋಗಿಸುವಂಥ ಮೀನಿನ ಆಹಾರ, ಇದರ ಒಂದು ಉತ್ಸವವನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಕಡಲ ಪರ್ವ ಆಕ್ಚುಲಿ ಇದು ಸಾಧಾರಣ ಹಲವು ವರ್ಷಗಳಿಂದ ಈ ಒಂದು ಪರ್ವವನ್ನು ನಾವು ಮಾಡ್ತಾ ಇದ್ದೇವೆ. ಮೊದಲಿಗೆ ನಾವು 2000 ಇದಕ್ಕಿಂತ ಮೊದಲು ಭಾರಿ ಒಂದು ವಿಜೃಂಭಣೆಯಿಂದ ಇಲ್ಲಿ ನಮ್ಮ ವೀರೇಂದ್ರ ಹೆಗ್ಡೆ ಅವರು ಇಲ್ಲಿ ಉದ್ಘಾಟನೆ ಮಾಡಿ ಇಡೀ ನಮ್ಮ ಸಮಾಜ ಬಾಂಧವರು ಎಲ್ಲ ಸೇರಿಕೊಂಡು ಆ ಒಂದು ಕಡಲ ಉತ್ಸವವನ್ನು ಭಾರಿ ಒಂದು ಭರ್ಜರಿಯಾಗಿ ನಾವು ಇಲ್ಲಿ ಆರಂಭಿಸಿರುತ್ತೇವೆ. ಅದೇ ರೀತಿ ವರ್ಷವೂ ಹಲವಾರು ಸಂಘ ಸಂಸ್ಥೆಗಳು ಇಂತಹ ಒಂದು ಪರ್ವವನ್ನು ಮಾಡಿ ನಮ್ಮ ಮೊಗವೀರ ಸಮಾಜದ ಒಂದು ಉಪಸ್ಥಿತಿಯನ್ನು ತೋರಿಸುತ್ತಿದ್ದಾರೆ. ಯಾಕಂದರೆ ಮೊಗವೀರರಂದ್ರೆ ಅವರು ಪ್ರಕೃತಿಯ ಎದುರಾಗಿ ಹೋರಾಡುವಂತ ಒಂದು ಶಕ್ತಿಯುತವಾದಂತ ಜನರುಗಳು. ಇವರು ತಮ್ಮ ದಿನನಿತ್ಯದ ಆ ಒಂದು ಉದ್ಯೋಗಕ್ಕೆ ಪ್ರತಿ ದಿವಸವೂ ನಮ್ಮ ಸಮುದ್ರವನ್ನು ನಂಬಿಕೊಂಡು, ಅದೇ ರೀತಿ ನದಿ ಬದಿಯಲ್ಲಿರುವ ನದಿಯನ್ನು ನಂಬಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾರೆ ವಿನ ಇವರು ಬೇರೆ ಯಾವ ಒಂದು ಕೃಷಿ ಆಗಲಿ ಇನ್ನಿತರ ಯಾವ ಒಂದು ಆಗಲಿ ಇದು ಎಲ್ಲ ಪ್ರಕೃತಿಗೆ ತಕ್ಕಂತೆ ಅದನ್ನು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾರೆ. ಆದರೆ ನಮ್ಮ ಮೊಗವೀರ ಸಮಾಜದ ಬಾಂಧವರು ಮೀನುಗಾರಿಕೆಯನ್ನು ಪ್ರಕೃತಿಗೆ ಎದುರಾಗಿ ಸಾಹಸಮಯವಾಗಿ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಈ ಒಂದು ಕಡಲಿಗೆ ಹೋಗಿ ಅಲ್ಲಿ ಮೀನು ಬೇಟೆ ಮಾಡಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಒಂದೊಮ್ಮೆ ಕಡಲಬ್ಬರವಾಗಿದ್ದರೆ ಆ ಒಂದು ಸಮಾಜಕ್ಕೆ ಏನು ಅವರ ಜೀವನಕ್ಕೆ ಸಫಲತೆಯನ್ನು ಕಂಡುಕೊಳ್ಳುವುದಿಲ್ಲ. ಆದ್ದರಿಂದ ಮೊಗವೀರ ಸಮಾಜ ಈ ಎಲ್ಲ ಕಷ್ಟಗಳ ನಡುವೆ ಈ ಒಂದು ಉತ್ಸವವನ್ನು ಆಚರಿಸ್ತಾ ಬಂದಿರುವುದು ನಮಗೆಲ್ಲ ಸಂತೋಷದ ವಿಷಯ. 2 ದಿನಗಳ ಕಾಲ ನಡೆಯಲಿರುವ ಕಡಲ ಪರ್ವದಲ್ಲಿ ಮಹಿಳೆಯರಿಗೆ ಮ್ಯೂಸಿಕಲ್ ಚೇರ್ ಸ್ಪರ್ಧೆ,
ಪುರುಷರಿಗೆ ದೋಣಿ ಸ್ಪರ್ಧೆ, ಪುರುಷರಿಗೆ ಮತ್ತು ಮಹಿಳೆಯರಿಗೆ ವಾಲಿಬಾಲ್, ಥ್ರೋಬಾಲ್, ವಿಶೇಷ ಮನೋರಂಜನಾ ಕಾರ್ಯಕ್ರಮಗಳಾದ ಹುಲಿ ಕುಣಿತ, ತುಳು ನಾಟಕ, ಸಂಗೀತ ಸಂಜೆ ಕಾರ್ಯಕ್ರಮ ನಡೆಯಲಿದೆ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.